ಸರ್, ಚಿಂತನ ಪ್ರಭಾ ವಾಹಿನಿಗೆ ತಮಗೆ ಆತ್ಮೀಯ ಸ್ವಾಗತ ಸರ್. ಧನ್ಯವಾದಗಳು. ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯದಿಂದ ಈ ಕಾರ್ಯಕ್ರಮ ಶುರು ಮಾಡೋಣ ಸರ್. ಎಲ್ಲಿಗೂ ಸಮಾಜ ಬಂಧುಗಳು ನಮಸ್ಕಾರ. ಡಾಕ್ಟರ್ ಬಸವರಾಜ್ ದಿಂಡೂರು, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮ ಸಂಘದ ರಾಜ್ಯ ಅಧ್ಯಕ್ಷನಾಗಿ 6 ವರ್ಷ ಕೆಲಸ ಮಾಡಿದ್ದೀನಿ. ಈಗ ನಿಕಟಪೂರ್ವ ಅಧ್ಯಕ್ಷ ಸರ್. ಇವಾಗ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ, ಈ ಒಂದು ಸಂಘ ಇತಿಹಾಸ ಏನು ಸರ್? ಇದು ಹೇಗೆ ಸೃಷ್ಟಿಯಾಯಿತು? ಇದರ ಉದ್ದೇಶ ಏನಾಗಿತ್ತು ಸರ್? 1993ರಲ್ಲಿ ಕೊಪ್ಪಳದ ಶ್ರೀ BM ಹನುಮಾನ್ ಗುರುಗಳು, ನಿವೃತ್ತ ಹೆಡ್ ಮಾಸ್ಟರು, ಅವರು ಈ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮೊದಲು ಪ್ರಯತ್ನ ಮಾಡಿದರು. 1994 ಆಗಸ್ಟ್ 8ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸಮಾವೇಶ ಆಯಿತು. ಅದು ಕಿತ್ತೂರಿನಿಂದ ಇಡೀ ರಾಜ್ಯದ ತುಂಬ ಸಂಚಾರ ಮಾಡಿಬಿಟ್ಟು ಯಲಬುರ್ಗಕ್ಕೆ ಬಂತು. ಅವತ್ತು 3 ಲಕ್ಷ ಜನ ಸಮಾವೇಶಕ್ಕೆ ಸೇರಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಅವತ್ತಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಅದರ ಮುಖ್ಯವಾದ ಉದ್ದೇಶನೇ ಸಮಾಜದ ಬಂಧುಗಳಿಗೆ ಮೀಸಲಾತಿನ ಪಡಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಆವಾಗ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ SV ನೇಗಿಲಗುರುಗಳು ಮತ್ತು ಗೌರವ ಕಾರ್ಯದರ್ಶಿಯಾಗಿ ಕೊಪ್ಪಳದ ಹೊಳೆಬಸಪ್ಪ ಅವರು, ಶೇಖರಪ್ಪ ಹೊಳಗುಂದಿಯವರು ಆಯ್ಕೆಯಾದರು. 11 ಜನ ಸದಸ್ಯರು ಸೇರಿಬಿಟ್ಟು ಒಂದು ದೊಡ್ಡ ಸಮುದಾಯವನ್ನು ಮುನ್ನಡೆಸೋದು ಸುಮ್ಮನೆ ಮಾತಲ್ಲ, ಭಾಳ ಕಠಿಣ ಪರಿಸ್ಥಿತಿಯಲ್ಲಿ ಸಂಘ ಹುಟ್ಟಿಕೊಂತು. ಸರ್, ನೀವು ಈಗ ಈ ಮೀಸಲಾತಿಗೆ ಹೋರಾಟಕ್ಕಾಗಿ ಹಲವಾರು ಆಯೋಗಗಳನ್ನು ಭೇಟಿ ಆಗ್ತೀರಿ. ಇದರ ಹಿನ್ನೆಲೆ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಪ್ರಥಮ ಬಾರಿಗೆ ಡಾಕ್ಟರ್ BM ಗುರುಗಳು ಜನವರಿ 10ನೇ ತಾರೀಕು 1993ಕ್ಕೆ ಸಂಘ ಉದ್ಘಾಟನೆ ಆಗೋಕ್ಕಿಂತ ಮೊದಲೇ ವೀರಶೈವ ಪಂಚಮಸಾಲಿ ಸಂಘಕ್ಕೆ, ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅಂತ ತಿಳ್ಕೊಂಡು ಇದು ಪ್ರಾರಂಭ ಆಯಿತು. ಅದರ ಹಿನ್ನೆಲೆ ಏನಂತ ಹೇಳಿದರೆ, ನಮ್ಮ ಹಲವಾರು ಮಕ್ಕಳು ಬೇಕಾದಷ್ಟು ಪ್ರತಿಭಾವಂತರು ಇದ್ದರೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಪ್ರವೇಶಕ್ಕೆ ಅವಕಾಶ ಭಾಳ ಕಡಿಮೆ ಇತ್ತು. ಹೀಗಾಗಿ ಆ ಹೋರಾಟ ಶುರುವಾಯಿತು. ಆ ಹೋರಾಟ ಮುಂದೆ ನಾನಾ ರೂಪ ಪಡ್ಕೊಂಡು ಎಲ್ಲೆಲ್ಲಿ ಹೋಯಿತು ಅಂತಂದರೆ, ನಾನು ವಿದ್ಯಾರ್ಥಿ ಜೀವನದಲ್ಲಿ 78ರಲ್ಲಿ ಧಾರವಾಡದಲ್ಲಿ ಸಂಘಟನೆ ಮಾಡಿದಾಗ ಯಾವತ್ತು ಭೀಮಣ್ಣ ಖಂಡೆ ಅವರು ಹಾನೂರು ವರದಿಯ ಪ್ರತಿಯನ್ನು ವಿಧಾನಸೌಧದಲ್ಲಿ ಹರಿದು ಹಾಕಿ ಅದೊಂದು ಇತಿಹಾಸ ಮಾಡಿದ್ರಲ್ಲ, ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಅಧ್ಯಕ್ಷ ಆಗಿದ್ದಾಗ ನಾನು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಈ ಮೀಸಲಾತಿಯ ಹಾನೂರು ವರದಿಯನ್ನು ವಿರೋಧಿಸಿ ತುಂಬ ದೊಡ್ಡ ಹೋರಾಟ ಪ್ರಾರಂಭ ಆಯಿತು. ಅಂದರೆ ಇವಾಗಿನ 22, 24, 46 ವರ್ಷದಿಂದ ಈ ಮೀಸಲಾತಿ ಹೋರಾಟಕ್ಕೆ, ಅವಾಗಿನ್ನೂ ಪಂಚಮಸಾಲಿ ಅಂತ ತಿಳ್ಕೊಂಡು ಪ್ರತ್ಯೇಕ ಇದು ಹೋರಾಟ ಇರಲಿಲ್ಲ. ಇಡೀ ವೀರಶೈವ ಲಿಂಗಾಯತರಿಗೆ ಅನ್ಯಾಯ ಆಗುತ್ತೆ ಅಂತ ತಿಳ್ಕೊಂಡು ನಾವು ಹೋರಾಟ ಶುರು ಮಾಡಿದ್ವಿ. ಧಾರವಾಡದಲ್ಲಿ ಅಭೂತಪೂರ್ವ ಅಂತ ಮೆರವಣಿಗೆ, ಲಿಂಗಾಯತ ಟೌನ್ ಹಾಲ್ನಲ್ಲಿ ದೊಡ್ಡ ಸಮಾವೇಶ. ಆ ಸಮಾವೇಶಕ್ಕೆ ಭೀಮಣ್ಣ ಖಂಡೆ ಅವರ ಸ್ಫೂರ್ತಿ ಕೊಟ್ಟಿದ್ದರಿಂದ ಇಡೀ ವೀರಶೈವ ಲಿಂಗಾಯತಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ದೇವರಾಜ ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ನಾವು ಮನವಿಯನ್ನು ಸಲ್ಲಿಸಿ ಅವತ್ತಿನಿಂದ ಶುರುವಾಯಿತು ಈ ಹೋರಾಟ. ಸರ್, ವೀರಶೈವ ಲಿಂಗಾಯತರಿಗೆ ಆಗಿರತಕ್ಕಂಥ ಅನ್ಯಾಯಗಳು ಏನೇನು ಅಂತ ಹೇಳ್ಬೋದಾ ಸರ್? ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗ ಆಯೋಗ ಪ್ರಾರಂಭ ಮಾಡಿದ್ದು ಮೋಸ್ಟ್ಲಿ ಇದು ಕಡದಾಳ್ ಮಂಜಪ್ಪ ಮತ್ತು BD ಜಗದೀಶ್ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಹೊಸಪೇಟೆಯ ಶಾಸಕರಾಗಿರ್ತಕ್ಕಂಥ ನಾಗನಗೌಡರು ಪ್ರಥಮ ಅಧ್ಯಕ್ಷರಾದರು. ಅದರ ನಂತರ ಆಯೋಗ ಐತಂತ ಗೊತ್ತಾಗಿದ್ದು ದೇವರಾಜ ಮುಖ್ಯಮಂತ್ರಿ ಆದಾಗ ಯಾವತ್ತು ಹಾನೂರು ವರದಿಯನ್ನು ಸ್ಥಾಪನೆ ಮಾಡಿ ಅದರ ವರದಿ ತೊಗೊಂಡ್ರು. ಆವಾಗ ಆಯೋಗ ಜಾತಿಗಳ ಮಧ್ಯೆ ವಿಂಗಡಣೆ ಮಾಡ್ತಕ್ಕಂಥದ್ದು ನಡೀತು. ಹಾನೂರು ವರದಿಯನ್ನು ಮಾಡಿದ್ದೇ ವೀರಶೈವ ಲಿಂಗಾಯತ ಸಂಖ್ಯಾಬಲವನ್ನು
ಕುಗ್ಗಿಸಿ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ನಮಗೆ ಕಡಿಮೆ ಮಾಡಬೇಕಂತ ತಿಳ್ಕೊಂಡು ವ್ಯವಸ್ಥಿತವಾಗಿ ಇದು ಹಂತ ನಡೀತು. ಯಾಕೆ ಅಂತಂದರೆ ಅದುವರೆಗೂ ಲಿಂಗಾಯತ ಹಾಕಿದ್ರು ಅಥವಾ ಒಕ್ಕಲಿಗ ಹಾಕಿದ್ರು ಮುಖ್ಯಮಂತ್ರಿಗಳು. ಯಾವಾಗ ದೇವರಾಜ ಅರಸು ಮುಖ್ಯಮಂತ್ರಿ ಆದರು, ಅವರು ಕ್ರಿಸ್ತೀಯರು. ಹಿಂದುಳಿದ ವರ್ಗಕ್ಕೆ ಆದ್ಯತೆ ಕೊಡಲಿ ಪರವಾಗಿಲ್ಲ, ಆದರೆ ಸಂಖ್ಯಾಬಲವನ್ನು ಮತ್ತು ಆಡಳಿತದ ವ್ಯವಸ್ಥೆಯನ್ನು ಬದಲಿ ಮಾಡಲಿಕ್ಕೆ ಹನುಮಂತನ ಪ್ರಯೋಗ ಮಾಡಿದರು. ಅದರಲ್ಲಿ ಬಹುಶಃ ಅವರು ಸ್ವಲ್ಪ ಎಡೆಯವರು ಕೂಡ ಸಫಲರಾದರು ಅಂತ ತಿಳ್ಕೊಂಡು ನನಗನ್ಸುತ್ತೆ. ಅದು ಆದಮೇಲೆ ವೆಂಕಟಸ್ವಾಮಿ ಆಯೋಗ ಬಂತು, ಚಿನ್ನಪ್ಪ ರೆಡ್ಡಿ ಆಯೋಗ ಬಂತು, ಪರಿಷ್ಕರಣೆ ಆಗ್ತಾ ಬಂತು. 92ರಲ್ಲಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಆಗೋಕ್ಕಿಂತ ಮೊದಲು ಬಂಗಾರಪ್ಪ ಇದ್ದರು. ಆವಾಗ ಇಂಥ ಪರಿಸ್ಥಿತಿ ಇರಲಿಲ್ಲ. ಯಾವಾಗ ವೆಂಕಟಸ್ವಾಮಿ ಆಯೋಗ ಮತ್ತು ಚಿನ್ನಪ್ಪ ರೆಡ್ಡಿ ಆಯೋಗ ವ್ಯವಸ್ಥಿತವಾಗಿ ಲಿಂಗಾಯತನ ತುಳಿಲಿಕ್ಕೆ ಏನು ಪ್ರಯತ್ನ ಮಾಡ್ತು, ಭಾಳ ವಿಷಾದಕರ. ಅದರ ನಂತರ ಆಯೋಗ ಬಂದಿದ್ದು ರಘುವರಕುಮಾರ ಆಯೋಗ, ಸಿದ್ಧಗಂಗೆ ಆಯೋಗ, ಆಮೇಲೆ ಶಂಕರಪ್ಪ ಮಡಿವಾಳ ರಾಯಚೂರಿನವರು MLC ಇದ್ದರು. ಅವರು ಸ್ವಲ್ಪ ದಿವಸ ಆಯೋಗದ ಅಧ್ಯಕ್ಷರಾಗಿದ್ದರು, ಅವ್ರನ್ನೂ ಭೇಟಿಯಾಗಿದ್ದರು. ಆದ ನಂತರ ಬಂದಿದ್ದು CS ದ್ವಾರಕಾನಾಥ್, ನಂತರ ಬಂದಿದ್ದು ಕಾಂತರಾಜು ಅವರು ವರದಿ ನಂತರ ಜಯಪ್ರಕಾಶ್ ಹೆಗಡೆ. ಈ ಎಲ್ಲ 7 ಆಯೋಗದ ಅಧ್ಯಕ್ಷರನ್ನ ಭೇಟಿಯಾಗಿದ್ದೀವಿ, ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ಮುಖ್ಯವಾಗಿ ನಮ್ಮ ಉದ್ದೇಶ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು. ದೊಡ್ಡ ಜನಸಂಖ್ಯೆ ಅಂದರೆ ನಮ್ಮ ಬಲ, ಆದರೆ ಅದೇ ಒಂದು ಮೈನಸ್ ಪಾಯಿಂಟ್ ಆಗ್ತಂದು ನನಗೆ ಕಾಣಿಸುತ್ತೆ ಈಗ. ಯಾಕಂತ ಹೇಳಿದ್ರೆ ಈ ದೊಡ್ಡ ಜನಸಂಖ್ಯೆಗೆ ನಾವು ಮೀಸಲಾತಿ ಕೊಟ್ಬಿಟ್ರೆ ನಮ್ಮನ್ನು ಆಳ್ತಕ್ಕಂಥ ಪ್ರಭುಗಳು ಅವರೇ ಆಗ್ತಾರೆ ಅಂತ ತಿಳ್ಕೊಂಡು ಬಹುಶಃ ಅವರಿಗೆ ಕಾಮಣಿ ಕಣ್ಣಾಗಿತ್ತು. ಆದ್ದರಿಂದ ನಮ್ಮನ್ನು ವ್ಯವಸ್ಥಿತವಾಗಿ ಎಲ್ಲ ಸರ್ಕಾರಗಳು ತುಳಿದು ದೈನಿಕ್ ಮಂಡಲ ಆಯೋಗ ಭೇಟಿಯಾಗಿ ನಮ್ಮ ಅಹವಾಲನ್ನ ಕೊಟ್ಟಿದ್ದೀವಿ. ಭಾಳ ಜನಕ್ಕೆ ಅರ್ಥನೇ ಆಗಲಿಲ್ಲ. ನಮ್ಮದು ಕೃಷಿ ಕುಟುಂಬ, ಬರೇ ಮನೆ ಕರೆ ಹೊಲ, ಆ ಕಡೆ ರೂಢಿ ಐತಿದು, ಬರೇ ಮನೆ ಕರೆ ಹೊಲ. ಆಕಾಶ ನೋಡ್ಕೊತ ಕೂತ್ಕೋಬೇಕು. ಅದು ಮಳೆ ಆತಂದ್ರೆ ಬೆಳೆ, ಇಲ್ಲಾಂದ್ರೆ ಇಲ್ಲ. ನಮ್ಮ ನೀರಾವರಿ ಸೌಲಭ್ಯ ಭಾಳ ಕಡಿಮೆ ಇಲ್ಲಿ ಉತ್ತರ ಕರ್ನಾಟಕ. ಹಾಗೆ ದಕ್ಷಿಣದಲ್ಲಿ ಕಾವೇರಿ ನದಿ ಅಂತಂದರೆ ಈ ರಾಜ್ಯದಲ್ಲಿ ಕಾವೇರಿ ಒಂದೇ, ಬೇರೆ ನದಿ ಅಂತಂದ್ರೆ ಯಾವುದೂ ಈ ಸಿನಿಮಾದವ್ರು ಹಾಗೆ ಮಾಡಿದ್ರು. ಕನ್ನಡ ನಾಡಿನ ಜೀವ ನದಿ ಕಾವೇರಿ, ಅದು ಇರೋದು KRS ಸಂಗ್ರಹ ಇರೋದು ಕೇವಲ 48 TMC ಸಂಗ್ರಹ. ಕೃಷ್ಣ ಇದೆ ಅಲ್ಲ 205 TMC, ತುಂಗಭದ್ರಾ 104 TMC, ಅವೆಲ್ಲ ಹಾಗೆ ಇರೋದು. ಈ 48 TMC ಸಂಗ್ರಹಕ್ಕೆ 106 ಕೋಟಿ ಬಂತು. ಇದರ ಪರಿಣಾಮ ಉತ್ತರ ಭಾಗದ ವೀರಶೈವ ಲಿಂಗಾಯತರಿಗೆ ಪರಿಣಾಮ ಭಾಳ ಕೆಟ್ಟದಾಯಿತು. ಆದಾಗ್ಯೂ ಕೂಡ ನಾವು ಈ ಹಿಂದುಳಿದ ವರ್ಗ ಆಯೋಗಕ್ಕೆ ಹೋದಾಗ ನಮ್ಮ ಮನವಿಯನ್ನು ಸಲ್ಲಿಸಬೇಕಾದ್ರೆ ಒಂದು ಪ್ರಶ್ನೆ ಎದ್ದು ಬಂತು. ನಾವು ಸ್ಪಷ್ಟವಾಗಿ ಕೇಳಿವಿ, ನಮಗೆ ರಾಜಕೀಯ ಮೀಸಲಾತಿ ಬೇಕಾಗಿಲ್ಲ, ನಮಗೆ ಬೇಕಾಗಿದ್ದು ಶಿಕ್ಷಣ ಮತ್ತು ಉದ್ಯೋಗ. ನಮ್ಮ ಮಕ್ಕಳು ಶಿಕ್ಷಣ ಪಡಿಬೇಕು, ಉದ್ಯೋಗ ಕೊಡಬೇಕು. ಯಾವುದೋ ಒಂದು ದೊಡ್ಡ ಹುನ್ನಾರ ಮಾಡಿಬಿಟ್ಟು ಈ ವೀರಶೈವ ಲಿಂಗಾಯತರಿಗೆ ಪಂಚಮಸಾಲಿಯವರಿಗೆ ಈ ಮೀಸಲಾತಿಯನ್ನು ತಪ್ಪಿಸಿದ್ದು ಬಹಳ ಘೋರವಾದ ಅನ್ಯಾಯ. ಅಂತೂ ಇಂತೂ ಕೊನೆಗೆ 2009 ಜನವರಿ 8ನೇ ತಾರೀಕು BS ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಡಾಕ್ಟರ್ ಮುರುಗೇಶ್ ಅವರ ದೊಡ್ಡ ಪ್ರಯತ್ನದಿಂದ ಪಂಚಮಸಾಲಿ ಜಾತಿ ಅನ್ನೋದನ್ನು ಫಸ್ಟ್ ಟೈಮು ಗೆಜೆಟ್ನಲ್ಲಿ ಪ್ರಕಟ ಮಾಡಿ ಸಾಧ್ಯ ಆಯಿತು. ಅವತ್ತು ಮುರುಗೇಶ್ ಅವರು
ಒಂದು ಫೈಲನ್ನು ಚಿಕ್ಕ ಕಾರ್ಕೂನ್ ಥರ ಹಿಡ್ಕೊಂಡು ಓಡಾಡಿಬಿಟ್ಟು ಸಮಾಜಕ್ಕೆ ಗೆಜೆಟಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದ್ದು ಅವರೇ ಮುಖ್ಯ ಕಾರಣ. ಅದು ಇಲ್ಲೇ ಇದ್ದರೆ ಇವತ್ತು ಹೋರಾಟ ಇಲ್ಲೇ ಆಗ್ತಿತ್ತು, ಜಾತಿನೇ ಇರಲಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಬಸನಗೌಡ ಯತ್ನಾಳ್ ಪಾಟೀಲರು ರೈಲ್ವೆ ಸಚಿವರಾಗಿದ್ದರು. 2003ರಲ್ಲಿ ನಾವು ದೆಹಲಿಗೆ ಹೋಗಿದ್ವಿ, ಅವರೇ ಕರೆಸಿದ್ರು. 239 ಜನ, ಅದಕ್ಕೆ ಹೇಳೋದು ನಾವು ವೀರಶೈವ ಪಂಚಮಸಾಲಿ ಸಂಘದ, ಲಿಂಗಾಯತ ಪಂಚಮಸಾಲಿ ಸಂಘದ ಸೈನಿಕರು ಅಂತ ತಿಳ್ಕೊಂಡು. ನಮ್ಮ ಸಮುದಾಯಕ್ಕೆ ಮೀಸಲಾತಿ ಬೇಕು, ಕೊಡಬೇಕು ಅಂತ ತಿಳ್ಕೊಂಡು ಅನಂತಕುಮಾರ್ ಇವತ್ತಿಲ್ಲ, ನೆನೆಸ್ಕೋಬೇಕು. ಜವಳಿ ಸಚಿವ ಧನಂಜಯ ಕುಮಾರ್ ಇವತ್ತಿಲ್ಲ, ಅವ್ರು ನೆನೆಸ್ಕೋಬೇಕು. ಅವರೆಲ್ಲರೂ ಒಟ್ಟಿಗೂಡಿಬಿಟ್ಟು ಅವತ್ತಿನ ಹಿಂದುಳಿದ ವರ್ಗದ ಮಂತ್ರಿ ಬಿಹಾರದವರು ಸತ್ಯನಾರಾಯಣ ಜತಿಯಾ ಅವ್ರ ಮುಖಾಂತರ ಮೀಸಲಾತಿಗೆ ನಾವು ಕೊಟ್ಟಾಗ ಹಿಂಬರ ಬರೆದು ಕೊಟ್ಟರು. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ನೀವು ಜಾತಿ ಪಟ್ಟಿಯಲ್ಲಿ ಬರಬೇಕು, ಆ ನಂತರ ಮೀಸಲಾತಿಗೆ OBCಗೆ ಬರಬೇಕು ಅಂತ್ಕೊಂಡು. ನಾವು ಅದು ಕೇಳಿದ್ದು ಬರೀ ಪಂಚಮಸಾಲಿಗೆ ಮೀಸಲಾತಿ ಕೇಳಿಲ್ಲ, OBC ಸೇರಿಸಿದೆ ಅಂತ ತಿಳ್ಕೊಂಡು. ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅದು 27% ಕೇಂದ್ರದಲ್ಲಿ. ಅದು ಬಂತು ಅಂತಂದರೆ ನಮ್ಮ ಬಡ ಮಕ್ಕಳು ಯಾರಿಗೆ ಶೈಕ್ಷಣಿಕವಾಗಿ ಕ್ಯಾಪಿಟೇಷನ್ ಶುಲ್ಕ ಕೊಡಲಿಕ್ಕೆ ಆಗದೆ ಇದ್ದಂಥವ್ರಿಗೆ ಬೇಕಾದ ಅವಕಾಶ ಸಿಕ್ಕಿದ್ದು. ಇವತ್ತು ಬಿಹಾರದಲ್ಲಿ ರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ IAS ಆಫೀಸರ್ ಇದ್ದಾರೆ, IPS ಆಫೀಸರ್ ಇದ್ದಾರೆ, IRS ಹಿಂಗಿದ್ದಾರೆ. ಅಂಥ ಅವಕಾಶಗಳು OBC ಆವಾಗ ನಮ್ಮ ವೀರಶೈವ ಲಿಂಗಾಯತರಿಗೆ ಕೊಟ್ಟಿದ್ರೆ ಖಂಡಿತವಾಗಲೂ ಈ ರಾಜ್ಯ ಮತ್ತು ರಾಷ್ಟ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವುದಾಗಿತ್ತು. ಮಾತ್ರ ಆಗಲಿಲ್ಲ. ಆಗಲಿ, ಕಾಲ ಬರುತ್ತೆ, ನೋಡೋಣ. ಆ 3ನೇ ಇಸ್ವಿ 2003 ಡಿಸೆಂಬರ್ 17ಕ್ಕೆ ವಾಜಪೇಯಿ ಅವ್ರನ್ನ ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ, ನಾನು ಮತ್ತು ಬಾಬು ಬೆಟ್ಟಪ್ಪ 239 ಸದಸ್ಯರು ಹೋಗಿ ಭೇಟಿ ಆದ್ವಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ವಿನಂತಿ ಮಾಡ್ಕೊಂಡಿದ್ವಿ ವಾಜಪೇಯಿ ಅವರಿಗೆ. ಅದು ಪ್ರೊಸೀಜರ್ ಭಾಳ ಇತ್ತು. ಆ ಪುಸ್ತಕ ಬಿಡುಗಡೆ ಮಾಡಬೇಕಂತಂದರೆ ಅಧಿಕೃತವಾಗಿ ಅಂಕೆ ಸಂಖ್ಯೆಗಳು ಬೇಕು, ದಾಖಲೆಗಳು ಬೇಕು. 1 ತಿಂಗಳ ಮೊದಲು ನಾವು ಆ ಪುಸ್ತಕವನ್ನು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಕಳಿಸ್ಕೊಟ್ಟಿದ್ವಿ. ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ರು, ಇತಿಹಾಸ ತಗೊಂಡ್ರು, ಇದು ಸರಿ ಅಂತಂತಂದರು, ಬಿಡುಗಡೆ ಮಾಡಿದರು. ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಪ್ರಪ್ರಥಮ ಕೀರ್ತಿ ಬೆಳ್ಳಿ ಚುಕ್ಕಿ ಕಿತ್ತೂರು ರಾಣಿ ಚೆನ್ನಮ್ಮಗೆ ಸಲ್ಲಬೇಕು ಅಂತ ತಿಳ್ಕೊಂಡು ಮನವಿ ಮಾಡಿದ್ವಿ. ಆ ಮನವಿ ಇನ್ನೂ ಹಾಗೇ ಉಳಿತು. ಆದರೆ ಒಂದು ಖುಷಿ ಅಂತಂದರೆ ಮೀಸಲಾತಿ ರಾಜ್ಯಕ್ಕೆ ಹೋಗಿ ನೀವು ತರಬೇಕು ಅಂತ ಹೇಳಿದಾಗ ನಾನು ಕೂಡಲೇ ಅವತ್ತಿನ್ನೂ ಲೆಟ್ರೆಡ್ ಅಷ್ಟೇ, ಟೈಪ್ ಇಲ್ಲ, ಏನಿಲ್ಲ, 5 ಲೈನು. Honorable Prime Minister, you please install the Rani Chennamma statue at Parliament Bhavana. ಅವರು ನೋಡಿದರು, ವಿದಿನ್ ನೋ ಟೈಮ್ ಪಕ್ಕನೇ ಉಪ ಪ್ರಧಾನಿ LK ಅಡ್ವಾಣಿ ಆ ಲೆಟರ್ನ ರೆಫರ್ ಮಾಡಿದರು. ಟೇಕ್ ಆ್ಯಕ್ಷನ್. ಪ್ರಕರಣ ಸಾಯಂಕಾಲ 5 ಗಂಟೆಗೆ ಅದ್ವಾನಿಯವರು ಸಹಿ ಮಾಡಿ ಪಂಚಮಸಾಲಿ ಸಂಘ ಕೊಟ್ಟಿದ್ದ ಮನವಿಯನ್ನು ಪುರಸ್ಕರಿಸಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಲೋಕಸಭಾ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡು ಡೈರೆಕ್ಷನ್ ಕೊಟ್ಟರು. ಅದು ಮುಂದೆ 2007 ಸೆಪ್ಟೆಂಬರ್ 7ನೇ ತಾರೀಕು ಇವತ್ತಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರು. ಅವತ್ತು ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದರು. ವಿಚಿತ್ರ ಕೇಳಿ, ಇದನ್ನು ಕರ್ಕೊಂಡೋಗಿ ಆಯೋಜನೆ ಮಾಡಿದಂಥವರು ಡಾಕ್ಟರ್ ಮಹೇಂದ್ರ ಕಂಠಿ, SR ಕಂಠಿ ಅವ್ರ ಮಗ. ನಮಗೆ 50 ಜನಕ್ಕೆ ಪಾಸ್ ಕೊಟ್ಟಿದ್ರು. ನಾನು ಮಹೇಂದ್ರ ಕಂಠಿ ಅವ್ರು ಈ ಸಂದರ್ಭದಲ್ಲಿ ನೆನೆಸ್ಕೊತೇನೆ. ಈ ರೂಲ್ಸ್ ಏನಿತ್ತು ಅಂತಂದರೆ, ಯಾರು ಫಸ್ಟು ಬಂದು ಎಂಟ್ರಿ ಆಗ್ತಾರೆ ಗೇಟ್ನಲ್ಲಿ, ಅಲ್ಲಿ VIP CM ಅವರು ಸೇರಿಲ್ಲ, ಯಾರು ಫಸ್ಟ್ ಎಂಟ್ರಿ ಆಗ್ತಾರೆ ಎಲ್ಲ ಕುತ್ಕೋಬೋದು. ಅವತ್ತು ಮುಖ್ಯಮಂತ್ರಿ ಕರ್ನಾಟಕದಿಂದ ಬಂದಿದ್ದು
ಎಚ್ ಡಿ ಕುಮಾರಸ್ವಾಮಿ ಅವರು. ನಾವೆಲ್ಲ ಬಂದ್ವಿ, ಕೂತ್ಕೊಂಡ್ವಿ. ಮಂಜುನಾಥ್ ಕುನ್ನೂರ್ MP, ಅಲ್ಲಿ ಬ್ಲ್ಯಾಕ್ ಕಮಾಂಡೋಸು ಬಂದ್ಬಿಟ್ಟು ಯು ಪ್ಲೀಸ್ ಚೆಕ್ ದ್ಯಾಟ್ ಸೈಡ್ ಅಂತ ಹಾಕಿದ್ರು. ನಾವಲ್ಲೇ ಕೂತ್ಕೊಂಡಿದ್ವಿ. ಭಾಳ ಪ್ರಮುಖವಾಗಿ ನೆನಪು ನನಗೆ ಬರುತ್ತೆ, ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರ PA ಬಂದು ಕೈ ಮಾಡಿದರು. ಲೆಟ್ ದಮ್ ಸೀಟ್ ದೇ ಆರ್ ಫ್ರಮ್ ಕಿತ್ತೂರು ಚೆನ್ನಮ್ಮ ವಂಶಸ್ಥ. ಇದು ಕಿತ್ತೂರು ಚೆನ್ನಮ್ಮನಿಗೆ ವಂಶಸ್ಥರಿಗೆ ಕೊಟ್ಟಿದ್ದ ಗೌರವವಲ್ಲ, ರಾಜ್ಯ ಪಂಚಮಸಾಲಿ ಸಂಘದ ಸಮಾಜಕ್ಕೆ ಕೊಟ್ಟಂಥ ಗೌರವ. ಈವನ್ ನಮ್ಮ ಚೀಫ್ ಮಿನಿಸ್ಟರ್ H D ಕುಮಾರಸ್ವಾಮಿ ಅವರು ನಮ್ಮ ಪಕ್ಕ ಹೋದರು. ಪ್ರತಿಭಾ ಪಾಟೀಲ್ ಉದ್ಘಾಟನೆ ಮಾಡಿದರು. ಅದೊಂದು ಮರೆಯಲಾದ ಕ್ಷಣ, ರಾಜ್ಯದ ಪಂಚಮಸಾಲಿ ಸಮಾಜಕ್ಕೆ ಸಂದ ಗೌರವ ಅಂತ ನಾವು ಭಾವಿಸ್ತೀನಿ. ಅಲ್ಲಿಂದ ಬಂದ ನಂತರ ನಾವು ಮತ್ತೆ ಸಿದ್ಧಗಂಗಾ ಆಯೋಗಕ್ಕೆ ಹೋಗಿ ನಮ್ಮ ಮನವಿಯನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಅವತ್ತಿನ ಕಾಲಕ್ಕೆ 76,39,539 ಜನಸಂಖ್ಯೆ ಇದೆ ಅಂತ ತಿಳ್ಕೊಂಡು ಕೊಟ್ವಿ. ಮತ್ತು ಜಿಲ್ಲಾವಾರು ಜನಸಂಖ್ಯೆಯನ್ನು ಕೇಳಿದ್ವು. ಮತ್ತು ನಾವು 2 ತಿಂಗಳ ಸಮಯ ತೊಗೊಂಡು ಜಿಲ್ಲಾವಾರು ಜನಸಂಖ್ಯೆಯನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಅರ್ಪಿಸಿದ್ವಿ. ಸಿದ್ಧಗಂಗಾಯ ಆಯೋಗ ಬಹುಶಃ ಪಂಚಮಸಾಲಿ ಸಮಾಜವನ್ನು ಸೇರಿಸ್ಬೇಕಂತ ಶಿಫಾರಸು ಮಾಡಿರಬಹುದು, ಆದರೆ ಅದನ್ನು ನಮಗೆ ಹೇಳಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಿಯೋಗ ಹೋಗಿದ್ವಿ. ದ್ವಾರಕಾತ್ ಅವ್ರನ್ನ ಕರೆಸಿದ್ರು. ಅವತ್ತು ಮಂತ್ರಿ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಇದ್ದರು. ಅವರು ಉಪಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದರು. ವಿಧಾನಸೌಧದಲ್ಲಿ ಭೇಟಿಯಾಗಿ ಹೇಳಿದಾಗ ಟೇಕ್ ಇಟ್ ಇಮಿಡಿಯೇಟ್ ಆ್ಯಕ್ಷನ್ ಎತ್ತಿಕೊಂಡು ಕುಮಾರಸ್ವಾಮಿ ಅವರು ಅಪ್ಪಣೆ ಮಾಡಿದರು. ಪ್ರಯತ್ನ ಮುಂದುವರಿತು. ಈ ಪ್ರಯತ್ನ ಬಂದು ಮುಂದೆ ಆಯೋಗ ಬಂದಿದ್ದು ಕಾಂತರಾಜು ಆಯೋಗ. ಅವ್ರ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಾಗಲಿಲ್ಲ. ಕಾಂತರಾಜು ಮನಸ್ಸಿನಲ್ಲಿ ನಿನ್ನೆ ಬೊಮ್ಮಾಯಿರು ಹೇಳಿದರು, ಅರಸು ಕಾಂತರಾಜು ವರದಿ ಅವರು ಪಂಚಮಸಾಲಿಗೆ 2A ಮೀಸಲಾತಿ ಕೊಡಬಾರ್ದು ಅನ್ನೋದಿತ್ತು ಅಂತ ತಿಳ್ಕೊಂಡು. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಇದನ್ನು ನಾವು ಪ್ರಶ್ನೆ ಮಾಡಿಬಿಟ್ಟು ಯಾವಾಗ ಜಾತಿಯಲ್ಲಿ ನಮ್ಮ ಪಟ್ಟಿಯಲ್ಲಿ ಗೆಜೆಟ್ನಲ್ಲಿ ಇಲ್ಲಲ್ಲ, ನಿರಾಣಿ ಅವ್ರು ಏನೋ ಅದಕ್ಕೆ ಪ್ರಯತ್ನ ಮಾಡಿ ತೊಗೊಂಬಂದರು. ಇವತ್ತು ಅದಕ್ಕೆ ಹೋರಾಟ ನಡೀತಾ ಇರೋದು. ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಚೆನ್ನಮ್ಮನ ಮೂರ್ತಿಗೆ ಇದಕ್ಕೆ ಮಾಡಿದ್ದು, ಶ್ರೀಕಾರ ಹಾಕಿದ್ದು ನಿರಾಣಿಯವರು ಇದು ಶುರು ಮಾಡಿದ್ದು. ಅಕ್ಕಪ್ಪ ನಾಯಕ, ಶಿಶಿ ಪಾಟೀಲ, ಅನಂತ ಶಂಕರ ಪಾಟೀಲ್ ಮುನೇನಕೊಪ್ಪ, AB ಪಾಟೀಲ್, MC ಮನಗುಳಿ ಎಲ್ಲ ಮಾಜಿ ಸಚಿವರು, ಉಪಮುಖ್ಯಮಂತ್ರಿ ಉಪಸಭಾಪತಿ ಚಂದ್ರಶೇಖರ್ ಮಾಮನಿ, ಹಿಂದಿನ ಸಕ್ಕರೆ ಸಚಿವ ಸಿದ್ದನಗೌಡ ಅವರು. ಅದು ಆದ ನಂತರ SP ಸಿದ್ದನಾಳ್ ಅವರು. ಇವತ್ತಿಲ್ಲ, ಅವರು ನಮ್ಮ ಜೊತೆ ಇಲ್ಲ. ಸ್ಫೂರ್ತಿ ಕೊಟ್ಟಿದ್ದು. ಈ ಎಲ್ಲ ಕಾರಣಗಳಿಂದ ನಾವು ಸಮಾಜ ವಂಚಿತರಾಗಿದ್ದೇವೆ. ನಮ್ಮ ಸಮುದಾಯಕ್ಕೆ ಏನು ಆಸ್ತಿ ಕೊಡಬೇಕಾಗಿತ್ತು, ಅದು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೊಂದು ಘಟನೆ ನೆನಪಿಸಿಕೊಳ್ಳೋಣ. ಯಾವ ಪಂಚಪೀಠದನ್ನ ಅಪ್ಕೊಂಡಿದ್ದೀವಿ ನಾವು, ಆ ಪಂಚಪೀಠಗಳು ಅವರ ಸ್ಥಾನವನ್ನು ಎತ್ತರ ಮಾಡ್ಬೇಕಂತ ಅಂದ್ಕೊಂಡ್ವಿ. ಅದು 2002 ಹುಬ್ಬಳ್ಳಿ ಒಂದು ಸಮಾರಂಭ ನಡೀತು ಸರ್ಕಾರದ್ದು. ಡಾಕ್ಟರ್ VS ರಾಮಾದೇವಿ ರಾಜ್ಯಪಾಲರು. ಪಂಚಪೀಠಗಳು 5 ಜನ ವೇದಿಕೆ ಮಾಡಿದ್ರು. ಆವಾಗ ಸಾಮಾನ್ಯವಾಗಿ ಪಂಚಪೀಠಗಳಿಗೆ ನಾವು ಎತ್ತರ ಸ್ಥಾನ ಕೊಡ್ತೀವಿ. ಅವರೆಲ್ಲ ಶ್ರಮ ಹಾಕಿದರು. ಅದನ್ನು ಚೇರನ್ನು ಒಂದು 2-3 ಇಂಚ್ ಎತ್ತರ ಮಾಡಿದವರು SR ಕಾಶ್ಯಪ್ರವರು. ಆ ಕಾಶ್ಯಪ್ರವ್ರು ಹಂಗೆ ರಾಜ್ಯಪಾಲರಿಗೆ ಈ ಥರ ಮಾಡಿದಂತ ತಿಳ್ಕೊಂಡು ಯಾರೋ ಪಿತೂರಿ ಮಾಡಿದರು SM ಕೃಷ್ಣಗೆ. ಅವರು ಇಮಿಡಿಯೇಟಾಗಿ ಮುಂದಿನ 2 ತಿಂಗಳಲ್ಲಿ SR ಕಾಶ್ಯಪ್ರವ್ರನ್ನ ಸಂಪುಟದಿಂದ ಕೈ ಬಿಟ್ಟರು.
ಪಂಚಮಸಾಲಿ ಸಮಾಜಕ್ಕೆ ಆಗಿರ್ತಕ್ಕಂಥ ದ್ರೋಹ ಯಾವುದಂತ ತಿಳ್ಕೊಂಡು ನಾವು ಯೋಚನೆ ಮಾಡಬೇಕಿದ್ನ. ಗುರುಗಳನ್ನ ನಾವು ಗೌರವ ಮಾಡಿಕೊಂಡ್ವಿ, ಆದರೆ ಅದೇ ಎತ್ತರಿಸಿದ ಕುರ್ಚಿಗೆ ಕಾಶ್ಯಪ ಕಾರಣ ಆಗಿದ್ರೆ ಅವ್ರ ಕುರ್ಚಿ ಕೆಳಗಿಳಿತಲ್ಲ, ಇವ್ರ್ಯಾರು ಪಂಚಪೀಠದವ್ರು ಏನೂ ಮಾತಾಡಲಿಲ್ಲ. ಇದೊಂದು ದುರದೃಷ್ಟಕರ ಸಂಗತಿ. ಅದರ ನಂತರ ಪೀಠಗಳಾದವು. 2008ರಲ್ಲಿ ಪ್ರಥಮ ಬಾರಿಗೆ ಶತಮಾನಗಳ ಇತಿಹಾಸದಲ್ಲಿ ಪಂಚಮಸಾಲಿ ಪೀಠಗಳು ಪ್ರಾರಂಭ. ಹರಿಹರದಲ್ಲಿ ಒಂದು 10 ಲಕ್ಷಕ್ಕೂ ಹೆಚ್ಚು ಜನರು ಸೇರಿಬಿಟ್ಟು ಪ್ರಥಮ ಬಾರಿಗೆ ಪಂಚಮಸಾಲಿ ಜಗದ್ಗುರು ಪೀಠ ಸ್ಥಾಪನೆ ಆಯಿತು. ಹರಿಹರ ಮತ್ತು ಅದು ಕೂಡಲ ಸಂಗಮ ಪೀಠದ ಈ ಪೀಠ ಸ್ಥಾಪನೆ ಆದದ್ದು ಹಿನ್ನೆಲೆ ವಿವರಣೆ ಮಾಡಿ. ಇದೇ ಹಿನ್ನೆಲೆ. ಒಂದು 2003ರಲ್ಲಿ ಜುಲೈ 13ನೇ ತಾರೀಕು ಪಂಚಪೀಠಗಳು ಜಂಗಮರನ್ನು ಬೇಡ ಜಂಗಮರನ್ನಾಗಿ ಮಾಡಬೇಕಂತ ತಿಳ್ಕೊಂಡು 5 ಮಂದಿ ಸಹಿ ಮಾಡಿಕೊಟ್ಟು ದೆಹಲಿಗೆ ಹೋಗಿ ಕೊಟ್ಟರು. ಒಂದು ಸ್ವಲ್ಪ ದಿವಸದಲ್ಲಿ ಅವರು ಎಸ್ ಸಿಯಲ್ಲಿ ಬಂದರು ಬೇಡ ಜಂಗಮರ ಅಂತ ತಿಳ್ಕೊಂಡು. ಅದು ರಾಯಚೂರಿನ ಒಂದು ಕಾರ್ಯಕ್ರಮದಲ್ಲಿ ನಾವು ರಂಭಾಪುರಿ ಸ್ವಾಮಿಗಳನ್ನ ಪಂಚಪೀಠದವ್ರನ್ನ ಹೋಗಿ ಭೇಟಿಯಾಗಿವಿ. ಬುದ್ಧಿ ನೀವು ಜಂಗಮನ್ನ ಮಾಡ್ಬೇಕಂತ ಕೇಳಿದರೆ ಒಳ್ಳೆಯದು, ಸಂತೋಷ, ನಮ್ಮದು ಸಪೋರ್ಟ್ ಇದೆ. ಅದ್ರ ಜೊತೆಗೆ ಎಲ್ಲ ವೀರಶೈವ ಲಿಂಗಾಯತರನ್ನು ಕೂಡ ಮೀಸಲಾತಿ ತರಬೇಕು ಅಂತ ಕೊಟ್ಟಿದ್ರೆ ಭಾಳ ಖುಷಿ ಪಡ್ತಿದ್ವಿ ಅಂತ ತಿಳ್ಕೊಂಡು. ಇಲ್ಲ ಅದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಒಂದು ಉತ್ತರ ಈ ಥರ ಕೊಟ್ಟರು. ಅದನ್ನೇ ಚರ್ಚೆ ಮಾಡಲಿಕ್ಕೆ 2006 ಏಪ್ರಿಲ್ 20ನೇ ತಾರೀಕು ಶುಕ್ರವಾರ ದಿವಸ ಹರಿಹರದ ಪಕ್ಕದಲ್ಲಿ ತುಂಗಭದ್ರಾ ನದಿ ದಂಡೆ ಮೇಲೆ